ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ ಸಿ.ಜೆ. ರಾಯ್ ಸ್ಯೂಸೈಡ್ ಕೇಸ್. ಸಾಮ್ರಾಜ್ಯ ಪತನವಾಗುತ್ತಾ ಅಂತ ಹೇಳಿ ಹೆದರ್ಕೊಂಡು ಬಿಟ್ಟಿದ್ರ ಸಿ.ಜೆ. ರಾಯ್ ಅವರು. ಐಟಿ ವಂಚನೆ ಸಾಬೀತಾಗ್ಬಿಟ್ಟಿದ್ದರೆ 500 ಕೋಟಿ ಕಟ್ಟಬೇಕಾಗಿತ್ತಂತೆ ರಾಯ್. 500 ಕೋಟಿ ಅವರೇ ಸಂಪಾದನೆ ಮಾಡಿದ್ದದ್ದು, ಅವರೇ ಕಟ್ಟಿದಂಥ ಸಾಮ್ರಾಜ್ಯ. ಸ್ಕ್ರ್ಯಾಚಿಂದ ಬಂದಂಥವರು, ಝೀರೋಯಿಂದ ಬಂದಂಥವರು ಹೆದರ್ಕೊಂಡಿದ್ರ ಇದಕ್ಕೆ. ಸೊ ಬೇರೆಯೇ ಕಾರಣಗಳಿದ್ವಾ? ಕೇರಳದ ಎಲೆಕ್ಷನ್ ಫಂಡಿಂಗ್ ವಿಚಾರ ಏನಾದರೂ ದೊಡ್ಡ ಮಟ್ಟದಲ್ಲಿ ಅವರಿಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತಾ? ಏನಾಗ್ಬಿಡುತ್ತೆ ನಿಮಗೆ, ಈಗ ಒಂದು ಎಲೆಕ್ಷನ್ ಬಂದಾಗ ಉದ್ಯಮಿಗಳು ರಾಜಕಾರಣಿಗಳಿಗೆ ಸಹಾಯ ಮಾಡುವುದು ಸರ್ವೇ ಸಾಮಾನ್ಯ ಸಂಗತಿ. ಎಲ್ಲ ಕಾಲದಲ್ಲೂ ಇದೇ ನಿಜ. ಎಲ್ಲ ಕಾಲದಲ್ಲೂ 3 ದಶಕದ ಹಿಂದಕ್ಕೆ ಹೋದರೂ ಇದೇ ನಿಜ, ಇವತ್ತಿಗೆ ಬಂದರೂ ಇದೇ ನಿಜ, ಮುಂದಕ್ಕೆ ಹೋದರೂ ಇದೇ ನಿಜ. ಏನಾಗುತ್ತೆ, ರಾಜಕಾರಣಿಗಳು ಅಕಸ್ಮಾತ್ ಇವರಿಗೆ ಕೊಡಕ್ಕೆ ಒಪ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ, ಏನೋ ಸಹಾಯ ಮಾಡಲ್ಲ ಅಂತ ಹೇಳಿದಾಗ ಇವರ ಉದ್ಯಮಕ್ಕೆ ಅವರು ಕಂಟಕರಾಗಿಬಿಡ್ತಾರೆ. ಹೌದಾ, ನಿಮ್ಮ ಉದ್ಯಮ ಅದು ಹೇಗೆ ಬೆಳೀತು ನೋಡ್ಕೊಳ್ತೀನಿ ಅಂಥೇಳಿ ನಾಳೆ ದಿನ ಇನ್ ಕೇಸ್ ಅಧಿಕಾರಕ್ಕೆ ಅವರೇನಾದರೂ ಬಂದರೆ, ಅವ್ರ ಅಧಿಕಾರಕ್ಕೆ ಬಂದರೆ ಇವ್ರ ಉದ್ಯಮಕ್ಕೆ ಅವರು ಒಂದು ರೀತಿ ತೊಡಕಾಗಬಹುದು, ತೊಂದರೆ ಕೊಡಬಹುದು ಅಂತ ಒಂದಿರುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ, ಇವರು ಒಂದು ಪಾರ್ಟಿಯವರಿಗೆ ಅಂತ ಕೊಡೋಕ್ಕಾಗಲ್ಲ. ನಾನು ಈ ಪಾರ್ಟಿಗೆ ಸಪೋರ್ಟ್ ಮಾಡ್ಕೊಳ್ತೀನಿ ಅಂತಲೂ ಇರೋಕ್ಕಾಗಲ್ಲ. ಯಾವುದೇ ಉದ್ಯಮಿ ಆದರೂ ಅಷ್ಟೇ ಜಗತ್ತಲ್ಲಿ, ಯಾರು ಅಧಿಕಾರದಲ್ಲಿ ಇರ್ತಾರೋ, ಯಾರು ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ಒಂದು ಅಂದಾಜಿರುತ್ತೋ ಅವ್ರ ಜೊತೆ ಹೋಗಿ ನಿಂತ್ಕೊಳ್ತಾನೆ. ಗೆದ್ದೆತ್ತಿನ ಬಾಲ ಹಿಡಿಯೋ ಕತೆ ಇದು. ಅಕಸ್ಮಾತ್ ಈ ಬಾರಿ ಅಧಿಕಾರದಲ್ಲಿದ್ದವರು ನೆಕ್ಸ್ಟ್ ಬಾರಿ ಇಳಿದು ಇನ್ನೊಬ್ಬರು ಅಧಿಕಾರ ಬರ್ತಾರೆ ಅಂದರೆ ಅವ್ರಿಗೂ ಇವರು ಸಹಾಯ ಮಾಡೇ ಮಾಡ್ತಾರೆ. ಅಧಿಕಾರದಲ್ಲಿದ್ದಾಗ ಅವರ ಉದ್ಯಮಕ್ಕೆ ಬೇಕಿರತಕ್ಕಂತಹ ಸ್ವಲ್ಪ ಕಾನೂನು ನಿಯಮಾವಳಿಗಳ ಸರಳೀಕರಣಕ್ಕೋ, ಒಂದು ಶಿಫಾರಸ್ಸಿಗೋ, ರೆಕಮೆಂಡೇಷನ್ಸ್ಗೋ ಅವರದ್ದು ಬಳಸ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಇಲ್ಲೇನಾಗುತ್ತೆ, ಯಾರೋ ಕೇಳದಿಂದ ಎಲೆಕ್ಷನ್ಗೆ ಹಣ ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವರು ಅಂತಲ್ಲ, ಯಾರೇ ಆದರೂ ಹಾಗೇನೆ. ಈ ವಿಚಾರ ಈಗ ಡೆಲ್ಲಿಯಿಂದನೂ ಬರ್ತಾಯಿದ್ರು ಐಟಿ ರೇಡ್ಗೆ ಅಂಥೇಳಿ, ದಾಖಲೆ ಪತ್ರಗಳ ಪರಿಶೀಲನೆ ಅಂತ ಬಂದಾಗ ಅನೇಕ ಬಾರಿ ಫೇಸ್ ಮಾಡಿದ್ರು. ಬಟ್ ಕೇರಳದ ಐಟಿ ಅಧಿಕಾರಿಗಳು ಬಂದಾಗ ಇದು ಇವರಿಗೆ ತೊಡಕಾಯ್ತಾ? ಸೊ ಈ ಕಾರಣದಿಂದಾಗಿ ಇವರು ಆತ್ಮಹತ್ಯೆಗೆ ಏನಾದರೂ ಶರಣಾಗ್ಬಿಟ್ಟಿದ್ದಾರಂತ ಶಂಕೆ. ಇನ್ನು ತನಿಖೆ ನಡೀಬೇಕಾಗತ್ತೆ, ಪೂರ್ತಿ ರಿಪೋರ್ಟ್ ಕೂಡ ಬರಬೇಕಾಗತ್ತೆ. ಇತ್ತ ರಾಯ್ ಮಗ ರೋಹಿತ್ ಮತ್ತು ಪತ್ನಿಯನ್ನು ವಿಚಾರಣೆಗೆ ಕರೆದಿರೋದು SIT. ರಾಯ್ ಕೊಠಡಿಯಲ್ಲಿ ಸಿಕ್ಕಂಥ ಡೈರಿಯ ಬಗ್ಗೆ ಮಾಹಿತಿ ಪಡಿಬೇಕು ಅಂತೇಳಿ ಹೆಂಡತಿ ಮತ್ತು ಮಗನನ್ನು ಕರೆದಿರೋದು. ಎಷ್ಟೋ ವ್ಯವಹಾರಗಳು ಹೆಂಡತಿ ಮಗನಿಗೆ ಸರಿಯಾಗಿ ಗೊತ್ತಿದ್ದಿರಬಹುದು, ಅನೇಕ ವ್ಯವಹಾರಗಳು ಗೊತ್ತಿಲ್ಲದೆಯೂ ಇರಬಹುದು. ಎಲ್ಲ ವ್ಯವಹಾರಗಳು ಕೂಡ ಹೆಂಡತಿ ಮಕ್ಕಳಿಗೆ ಪೂರ್ತಿ ಡೀಟೇಲ್ಸ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಡೈರಿಲೇನೋ ಹೆಸರು ಬರೆದು ಬಿಟ್ಟಿದ್ರೆ ಇವ್ರಿಗೆ ಕನೆಕ್ಷನ್ಸು, ದುಡ್ಡು ಕೊಟ್ಟಿದ್ರ, ದುಡ್ಡು ತೊಗೊಂಡಿದ್ರ ಅಂತ ಕೇಳಿದಾಗ ಕೆಲವು ಗೊತ್ತಿರಬಹುದು, ಕೆಲವು ಗೊತ್ತಿಲ್ಲದೆ ಇರಬಹುದು. ಸಿ.ಜೆ. ರಾಯ್ ಬರೆದಿರ್ತಕ್ಕಂಥ ಬೇರೆ ಬೇರೆ ದಾಖಲೆಗಳೊಂದಿಗೆ ಬರುವಂತೆ ಸೂಚನೆ ಇದೆ ಇಲ್ಲಿ. ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವ ಕೊಠಡಿಯಲ್ಲಿ ಒಂದು ಡೈರಿ ಸಿಕ್ಕಿದೆ. ಅಲ್ಲಿ ಸಿ.ಜೆ. ರಾಯ್ ಅವರೇ ಬರೆದಿದ್ದಾರಾ? ಇದು ಅವ್ರದ್ದೇ ಹ್ಯಾಂಡ್ ರೈಟಿಂಗಾ? ಅವ್ರದ್ದೇ ಬುಕ್ಕಾ ಇದು? ಇದರಲ್ಲೇ ವ್ಯವಹಾರಗಳನ್ನು ದಾಖಲಿಸ್ತಾ ಇದ್ರಾ? ಇದ್ರ ಬಗ್ಗೆ ನಮಗೆ ಖಾತರಿ ಬೇಕು, ನಿಮಗಿದು ಗೊತ್ತಾ ಅಂಥೇಳಿ ಕರೀಬೇಕು ಅಂಥೇಳಿ ಅವ್ರನ್ನ ಕರಿತಾ ಇರೋದು. 500 ಕೋಟಿ ದಂಡ ಯಾಕೆ? ನೋಡಿ, ಕೇರಳದಲ್ಲಿ ರೇಡ್ ಮಾಡಿ ಆದ ಬಳಿಕ ಬೆಂಗಳೂರಲ್ಲಿ ಆಸ್ತಿಗಳ ಲೆಕ್ಕ ಕೇಳಿತ್ತು ಐಟಿ. ಆಯ್ತಪ್ಪ, ಕೇರಳದಲ್ಲಿ ಇಷ್ಟೆಲ್ಲ ಆಸ್ತಿ ಇದೆ, ಬೆಂಗಳೂರಲ್ಲಿ ಎಷ್ಟು ಆಸ್ತಿ ಮಾಡಿರೋದು, ಎಲ್ಲೆಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಎಕರೆ ಜಮೀನಿದೆ, ಎಷ್ಟು ಸೈಟ್ಗಳು ಮಾಡಿರೋದು, ಲೇಔಟ್ ಮಾಡಿರೋದು, ಯಾವ ಥರ ಮನೆ ಕಟ್ಟಿರೋದು, ಈ ಥರದ್ದೆಲ್ಲ ದಾಖಲೆಗಳನ್ನು ಕೇಳಿದ್ದಾರೆ. ಸುಮಾರು 12 ವರ್ಷಗಳ ಹಿಂದಿನ ಲೆಕ್ಕವನ್ನು ಅಧಿಕಾರಿಗಳು ಕೆದಕಿದ್ರು. ಹೀಗಾಗಿ ಎಲ್ಲವನ್ನು ಈಗ 12 ವರ್ಷದ ಹಿಂದಿನ ಲೆಕ್ಕಗಳು ಇನ್ನೊಂದು ಮತ್ತೊಂದು ಹ್ಯಾಂಡಲ್ ಮಾಡಲಿಕ್ಕೆ ಆಗದೇ ಒಂದು ಖಿನ್ನತೆ ಅಥವಾ ಡಿಪ್ರೆಷನ್ ಇವ್ರನ್ನ ಆವರಿಸಿಕೊಂಡಿತ್ತ. ಐಟಿ ಲೆಕ್ಕ ಚುಪ್ತ ಮಾಡುವುದಕ್ಕೆ ಬಹುತೇಕ ಆಸ್ತಿ ಕಳೆದುಕೊಳ್ಳಬೇಕಾದಂಥ ಭೀತಿಗೆ ಸಿಕ್ಕಾಕೊಂಡಿದ್ರ ರಾಯ್. ತನ್ನ ಆಸ್ತಿಯ ಬಹುತೇಕ ಪಾಲು ಕಳ್ಕೊಳ್ಬೇಕಾಗಿತ್ತು. ಏನೋ ಕಟ್ಕೊಂಡಿದ್ದಾರೆ, ಕೆಲವರು 8,000 ಕೋಟಿ ಅಂತಾರೆ, ಕೆಲವರು 1,600 ಕೋಟಿಯಷ್ಟು ಆಸ್ತಿ ಇದೆ ಅಂತ ಹೇಳ್ತಾರೆ. ಯಾವಾಗಲೂ ಉದ್ಯಮಿಯಾಗಲಿ ರಾಜಕಾರಣಿಯಾಗಲಿ ತನ್ನೆಲ್ಲ ಆಸ್ತಿಯನ್ನು ವೈಟಲ್ಲಿ ಡಿಕ್ಲೇರ್ ಮಾಡಲ್ಲ. ಈಗ ಒಬ್ಬ ರಾಜಕಾರಣಿ ಬಳಿಯಲ್ಲಿ 3,000 ಕೋಟಿ ಆಸ್ತಿ ಇತ್ತು ಅಂತ ಅಂದ್ಕೊಳ್ಳಿ. 3,000 ಕೋಟಿ ಅಷ್ಟು ಆಸ್ತಿ ಇತ್ತು ಅಂತ ಹೇಳಿದ್ರೆ ಐಟಿಗೆ ಅನೇಕ ಬಾರಿ ಅವ್ರು ತೋರಿಸೋದು 800 ಕೋಟಿಯಿಂದ 900 ಕೋಟಿ ವೈಟ್ ಅಂತ ತೋರಿಸ್ತಾರೆ. ಉಳಿದ ಆಸ್ತಿ ಇರುತ್ತೆ, ಡಿಕ್ಲೇರ್ ಮಾಡ್ಕೊಳ್ಳಲ್ಲ ಅದನ್ನು. ಉದ್ಯಮಿಗಳು ಹಾಗೇನೆ, ಇದು ಯಾರಿಗೂ ಗೊತ್ತಿಲ್ಲದಿರೋ ರಹಸ್ಯ, ಇದು ಇವತ್ತು ಮಾತ್ರ ಗೊತ್ತಾಗ್ತಿರ್ತಕ್ಕಂಥ ವಿಚಾರ ಅಂತ ಏನೂ ಇಲ್ಲ ಇಲ್ಲಿ. ಸೊ ಅಕಸ್ಮಾತ್ ಈ ಒಂದು ಲೆಕ್ಕದ ಪ್ರಕಾರ ಹೋದಾಗ ನನಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿಬಿಟ್ರೆ ಸುಮಾರು 500 ಕೋಟಿಯಷ್ಟು ಕಳ್ಕೊಳ್ಬೇಕಾಗತ್ತೆ. 500 ಕೋಟಿಗೋಸ್ಕರ ನಾನು ಆಸ್ತಿ ಕಳ್ಕೊಳ್ಬೇಕಾಗತ್ತಲ್ಲ ಅಂಥೇಳಿ ಏನಾದರೂ ಕೊರಗದ್ರ, ಖಿನ್ನತೆಗೆ ಜಾರದ್ರ. ಐಷಾರಾಮಿ ಜೀವನ ಇಲ್ಲ ಅಂತ ಹೇಳಿದ್ರೆ ಬಹುತೇಕ ಬದುಕಲಾಗದಂಥ ಸ್ಥಿತಿ ತಲುಪಿಟ್ಟಿದ್ರೆ ಅವರು ಗೊತ್ತಿಲ್ಲ. ಇದಕ್ಕೆ ರಾಯ್ ಮಾತ್ರ ಆನ್ಸರ್ ಮಾಡಬೇಕು. ನಾವು ಇದನ್ನೆಲ್ಲ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಐಷಾರಾಮಿ ಜೀವನ ಇಲ್ಲ ಅಂದರೆ, 5-6 ರೋಲ್ಸ್ ರಾಯ್ಸ್ ಕಾರ್ ಇಲ್ಲ ಅಂದರೆ, ಬುಗಾಟಿ ಇಲ್ಲ ಅಂದರೆ ಜೀವನ ನಡೀತಾ ಇರಲಿಲ್ಲ, ಬಂಗ್ಲೆ ಇಲ್ಲ ಅಂದರೆ ಆಗ್ತಿರಲಿಲ್ಲ ಅವ್ರಿಗೆ.
ಅವರು ಥರ ಲ್ಯಾವಿಶ್ ಆಗಿ ಬದುಕಿದಂಥವ್ರು, ಐಷಾರಾಮಿಯಾಗಿ ಬದುಕಿದಂಥವ್ರು, ಅವ್ರಿಗೆ ಕಾರುಗಳಿಲ್ಲದೆ ಇದ್ದರೆ ಅವ್ರಿಗೆ ಉಸಿರು ಕಟ್ಟಿಬಿಡ್ತಾ ಇತ್ತು. ಇದು ನಾವು ಅನಲೈಸ್ ಮಾಡಲಿಕ್ಕೆ ಆಗಲ್ಲ. ಸೊ ಇದರ ಮಧ್ಯದಲ್ಲಿ ಆ ಬಹುಪಾಲು ಆಸ್ತಿ ಕಳೆದುಕೊಳ್ತಕ್ಕಂಥ ಭೀತಿಗೆ ಸಿಕ್ಕಾಕೊಂಡ್ರ ಅಥವಾ ಬಂಧನದ ಭೀತಿನೂ ಇತ್ತ ಅವ್ರಿಗೆ ಗೊತ್ತಿಲ್ಲ ನಮಗೆ. ಅದಿಷ್ಟೆಲ್ಲ ಕಾರಣಗಳ ಬಗ್ಗೆ ಇದೀಗ ಒಂದು ಕಡೆ ಒಂದು ಅನ್ವೇಷಣೆ ನಡೀತಾ ಇದೆ.